ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿನ ನೀವು 2025 ಮತ್ತು 26ನೇ ಸಾಲಿನಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಫಸ್ಟ್ ಟೆಸ್ಟ್ ಇದೆ ಆಗಸ್ಟ್ ಮಂತಲ್ಲಿ ಆಗುತ್ತೆ. ಡೇಟ್ಸ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇದೆ ಆಗಸ್ಟ್ 11ನೇ ತಾರೀಕಿನಿಂದ ಆಗಸ್ಟ್ 14ನೇ ತಾರೀಕಿನವರೆಗೆ ಈ ಫಸ್ಟ್ ಟೆಸ್ಟ್ ನಡೆಯುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಯಾಕಂತ ಹೇಳಿದ್ರೆ ಈ ಫಸ್ಟ್ ಟೆಸ್ಟ್ ನ ಮಾರ್ಕ್ಸ್ ಏನಿರುತ್ತೆ ಅದು ನಿಮ್ಮ ಫೈನಲ್ ರಿಸಲ್ಟ್ಗೂ ಕೂಡ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, ನಂತರ ಮತ್ತು ಹಲವಾರು ಡೀಟೇಲ್ಸ್ ಅನ್ನ ಕ್ವಶನ್ ಪೇಪರ್ ಬಗ್ಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ಡೇಟ್ಸ್ ಆಲ್ರೆಡಿ ಈಗಾಗಲೇ ಹೇಳಿದೆ. ಆಗಸ್ಟ್ 11ನೇ ತಾರೀಕಿನಿಂದ ಆಗಸ್ಟ್ 14ನೇ ತಾರೀಕಿನವರೆಗೆ ಎಕ್ಸಾಮ್ ನಡೆಸಬೇಕು ಅಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ತಿಳಿಸಿದ್ರು. ಸೊ ಅದ್ರ ಪ್ರಕಾರನೇ ಎಕ್ಸಾಮ್ ಆಗತ್ತೆ. ಓಕೆನಾ? ಪ್ರತಿದಿನಕ್ಕೆ 2 ಎಕ್ಸಾಮ್ ನಡೆಯುತ್ತೆ. ಓಕೆ, ಪ್ರತಿದಿನ 2 ಎಕ್ಸಾಮ್ ನಡೆಯುತ್ತೆ. ಪ್ರತಿ ಎಕ್ಸಾಮ್ ಬರೆಯೋದಕ್ಕೆ 1.5 hour ಅಂದರೆ 90 minutes ಅವಕಾಶ ಕೊಟ್ಟಿರ್ತಾರೆ. ಸೊ ಕ್ವಶನ್ ಪೇಪರನ್ನ ಕೊಡ್ತಾರೆ. ಅದರ ನಂತರ ನಿಮಗೆ ಆನ್ಸರ್ ಶೀಟ್ ಕೂಡ ಕೊಟ್ಟಿರ್ತಾರೆ. ನೀವು ಆನ್ಸರನ್ನು ಕರೆಕ್ಟಾಗಿ ಬರಿಬೇಕು. ನಂತರ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಫೈನಲ್ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 40% ಈಸಿ, 40% ಎವರೇಜ್, ಹಾಗೆ 20% ಡಿಫಿಕಲ್ಟ್. ಈಗ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ ಅಂತ ಹೇಳ್ತಾರಲ್ವಾ, ಆ ರೀತಿ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಇದೇ ಡಿಫಿಕಲ್ಟಿ ಲೆವೆಲ್ ಪ್ಯಾಟರ್ನ್ ಏನಿದೆ ಅದರನ್ನ ಆಧಾರವಾಗಿ ಇಟ್ಕೊಂಡು ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ನಲ್ಲಿ ಅಂದರೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗಲ್ಲ. ಈಗ ಈ ಫಸ್ಟ್ ಟೆಸ್ಟಲ್ಲಿ 40 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಬಟ್ ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು 40% ಈಸಿ, 40% ಎವರೇಜ್, 20% ಡಿಫಿಕಲ್ಟ್, ಈ ರೀತಿ ಇರುತ್ತೆ. ಓಕೆನಾ? ನಂತರ ಕ್ವಶನ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ ಅದನ್ನು ಕೂಡ ಕೊಡಬಹುದು. ಅದಂತರ ಫೈನಲ್ ಎಕ್ಸಾಮಲ್ಲಿ ನಿಮಗೆ 5 ಮಾರ್ಕ್ಸ್ನ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಆ ರೀತಿ ಕ್ವಶನ್ ಕೂಡ ಇರುತ್ತೆ. ಅಂದರೆ ಜನರಲ್ ಆಗಿ ಹೇಳೋದಾದ್ರೆ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದೇ ಪ್ಯಾಟರ್ನಲ್ಲಿ ಈಗ ಫಸ್ಟ್ ಟೆಸ್ಟ್ನ ಕ್ವಶನ್ ಪೇಪರ್ ಕೂಡ ಪ್ರಿಪೇರ್ ಮಾಡಿರ್ತಾರೆ. ನಂತರ ಈ ಕ್ವಶನ್ ಪೇಪರ್ನ ಯಾರು ಪ್ರಿಪೇರ್ ಮಾಡ್ತಾರೆ ಇದನ್ನು ನಿಮ್ಗೆ ಹೇಳೋದಾದ್ರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡುವಂತಹ ಲೆಕ್ಚರರ್ಸೇ ಈ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಡಿಫಿಕಲ್ಟಿ ಲೆವೆಲ್ ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ರೀತಿನೇ ಇರುತ್ತೆ. ನಂತರ ಮುಂದಿನ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇದಕ್ಕೆ ಸಂಬಂಧಂತೆ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, ಈಗ ಬ್ಲೂ ಪ್ರಿಂಟ್ ಅಂತ ಪರ್ಟಿಕ್ಯುಲರ್ ಬ್ಲೂ ಪ್ರಿಂಟ್ ಅಂತ ಫಸ್ಟ್ ಟೆಸ್ಟ್ಗೆ ರಿಲೀಸ್ ಮಾಡಲ್ಲ. ಓಕೆನಾ? ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡ್ತಾರೆ. ನಿಮಗೆ ಯಾವ ಚಾಪ್ಟರ್ಸ್ ಟೀಚ್ ಮಾಡಿ ಆಗಿದೆ, ಫಸ್ಟ್ ಟೆಸ್ಟ್ಗಿಂತ ಮೊದಲು ಯಾವ ಚಾಪ್ಟರ್ ಟೀಚ್ ಮಾಡಿ ಆಗಿರುತ್ತೆ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ಸ್ ಹತ್ರನೇ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಎಕ್ಸಾಮ್ಗೆ ಇದನ್ನ ಕೇಳಿ ತಿಳ್ಕೊಳ್ಳೋದು ಒಳ್ಳೇದು. ನಂತರ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿರ್ತಾರಲ್ವಾ, ಈ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರಲ್ವ, ಕ್ಲಾಸ್ ಮಾಡಬೇಕಾದ್ರೇನೆ ಆ ಕ್ವಶನ್ಗಳನ್ನ ಜಾಸ್ತಿ ಪ್ರಿಪೇರ್ ಆಗಿ, ಯಾವುದನ್ನು ಕೂಡ ಬಿಡಬೇಡಿ, ಬಟ್ ಜಾಸ್ತಿ ಪ್ರಿಪೇರ್ ಆಗಿ. ನಿಮ್ಮ ಕಾಲೇಜಿನ ಲೆಕ್ಚರರ್ಸೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದ್ರಿಂದ ಅವ್ರ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿರುವಂತಹ ಕ್ವಶನ್ಸ್ ಆಕ್ಚುಲ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ನಂತರ ಈಗ 40 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದೆ. ಎಲ್ಲ ಸಬ್ಜೆಕ್ಟ್ಗಳ 40 ಮಾರ್ಕ್ಸ್ನ ಎಕ್ಸಾಮ್ ಆಗಲ್ಲ. ಈಗ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಅದ್ರ ಜೊತೆಗೇನೆ ಈಗ ಸೈನ್ಸ್ ವಿದ್ಯಾರ್ಥಿಗಳಾದ್ರೆ ಮ್ಯಾಥಮೆಟಿಕ್ಸ್, ನಂತರ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಈ ಎಲ್ಲ ವಿಷಯಗಳ 40 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಇರುವಂಥ ಸಬ್ಜೆಕ್ಟ್ಸ್ ಏನಿದ್ದಾವೆ, ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ನಂತರ ಬಯಾಲಜಿ ಆಯಿತು, ಕಂಪ್ಯೂಟರ್ ಸೈನ್ಸ್ ಆಯಿತು, ಎಲೆಕ್ಟ್ರಾನಿಕ್ಸ್ ಇದ್ರೆ ಎಲೆಕ್ಟ್ರಾನಿಕ್ಸ್ ಆಯಿತು, ಈ ಎಲ್ಲ ಸಬ್ಜೆಕ್ಟ್ಗಳಿಗೆ 35 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ನಿಮಗೆ ಶಾರ್ಟ್ ಆಗಿ ಹೇಳೋದಾದ್ರೆ ಫೈನಲ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಆಗುತ್ತಲ್ವಾ ಅದರ ಎಕ್ಸಾಕ್ಟ್ ಹಾಫ್ ಮಾಡಿದ್ರೆ ಎಷ್ಟು ಬರುತ್ತಲ್ವಾ ಅಷ್ಟು ಮಾರ್ಕ್ಸ್ಗೆ ಈ ಫಸ್ಟ್ ಟೆಸ್ಟ್ ಅನ್ನ ನಡೆಸ್ತಾರೆ. ಫಸ್ಟ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಕೂಡ. ಇದನ್ನು ಕೂಡ ಹೇಳಿದ ಸ್ಟಾರ್ಟಿಂಗ್ ಅಲ್ಲೇ. ಯಾಕಂತ ಹೇಳಿದ್ರೆ ಇದರ ಮಾರ್ಕ್ಸ್ ಫೈನಲ್ ರಿಸಲ್ಟ್ ಏನಿದೆ ಅದಕ್ಕೆ ಆ್ಯಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಟರ್ನಲ್ ಕೂಡ ಇರುತ್ತಲ್ವಾ, ಅದಕ್ಕೋಸ್ಕರ. ಸೊ ತುಂಬಾ ಕೇರ್ಫುಲ್ ಆಗಿ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.